ಸುರಕ್ಷಿತ. ಅಪಾಯವನ್ನು ಕಾಯ್ದುಕೊಳ್ಳಿ. ವೇಗದ ಮಿತಿಯಲ್ಲಿ ವಾಹನ ಚಲಾಯಿಸಿ. ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಸಂಚಾರ ಚಲಾಯಿಸಿ. Thank you, sir, for your keen interest on this subject. Thank you, one and all. So we have with us our Dani sir, President Director of our company, and our circle inspector. So you have to flag off this program today. ಎಲ್ರಿಗೂ ನಮಸ್ಕಾರ. ಪ್ರಾಕ್ ಜೆನೆಕ್ಸ್ ಲಿಮಿಟೆಡ್ ಹಾಗೂ ನಮ್ಮ ಪೊಲೀಸ್ ಅಧಿಕಾರಿ ಮತ್ತು ಪಡುಬಿದ್ರೆ ಪೊಲೀಸ್ ಠಾಣೆ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಸಹಭಾಗಿತ್ವದಲ್ಲಿ ಹಾಗೂ ಮಾಧ್ಯಮ ಮಿತ್ರರವರ ಸಹಭಾಗಿತ್ವದಲ್ಲಿ ಈ ಒಂದು ಉತ್ತಮ ಕಾರ್ಯಕ್ರಮವನ್ನು, ಅಂದರೆ ರಸ್ತೆಯ ಸುರಕ್ಷತೆಯ ಬಗ್ಗೆ ಜನರಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಇದನ್ನು ಮಾಡ್ತಾಯಿದ್ದೀರಿ. ನಿಜವಾಗಿ ಕೂಡ ನಾವು ಡೈಲಿ ಇದನ್ನು ಫೇಸ್ ಮಾಡ್ತಾ ಇರುವವರು ಪೊಲೀಸರು. ಯಾಕೆಂತ ಹೇಳಿದರೆ ಡೈಲಿ ಎಷ್ಟು ಆಕ್ಸಿಡೆಂಟ್ ಆಗ್ತದೆ, ಎಷ್ಟು ಜನರ ಕುಟುಂಬ ಅದರಲ್ಲಿ ತೊಂದರೆಗೀಡಾಗ್ತದೆ ಅನ್ನುವಂಥದ್ದು ಅರಿವಿರುವಂಥದ್ದು ಪಬ್ಲಿಕ್ಗಿಂತ ಜಾಸ್ತಿ ಪೊಲೀಸರಿಗಿದೆ. ಅದಕ್ಕಾಗಿ ಬೇಸಿಕ್ ನಿಯಮಗಳಿದೆ. ನಾವು ಜಾಸ್ತಿ ನೋಡ್ತಾ ಇರುವಂಥದ್ದು ಯಾರಾದರೂ ಡ್ರೈವರ್ಸ್ ನೆಗ್ಲಿಜೆನ್ಸಿಯಿಂದಾಗಿಯೇ ಮ್ಯಾಕ್ಸಿಮಮ್ ಘಟನೆಗಳಾಗುವಂಥದ್ದು ನಾವು ನೋಡಿದ್ದೇವೆ. ಘಟನೆ ಆಗುವಂಥದ್ದು ದೊಡ್ಡ ವಿಷಯ ಅಲ್ಲ. ಆ ಘಟನೆಯಿಂದ ಅದರಲ್ಲಿ ಅವರ ಕುಟುಂಬ ಕಂಪ್ಲೀಟ್ ತೊಂದರೆಗಾಗುವಂಥದ್ದು. ಒಂದು ಘಟನೆ ಆಗ್ತದೆ, ಆಕ್ಸಿಡೆಂಟ್ ಆಗ್ತದೆ, ಅವ್ರನ್ನ ಹಾಸ್ಪಿಟಲ್ಗೆ ಸೇರಿಸ್ತೇವೆ, ಮತ್ತು ಅಲ್ಲಿಗೆ ಒಂದು ಮ್ಯಾಟ್ರ್ ಮುಗಿದು ಬಿಡ್ತದೆ. ಬಟ್ ಅದರ ನಂತರದಲ್ಲಿರುವಂಥ ವಿಷಯವನ್ನು ಯಾರೂ ಕೂಡ ಅರ್ಥ ಮಾಡಿಕೊಳ್ಳುವಂಥದ್ದಿಲ್ಲ. ಯಾಕಂದರೆ ಆ ಒಂದು ಆ್ಯಕ್ಸಿಡೆಂಟಲ್ಲಿ ಒಂದು ಮನೆಗೆ ಆಧಾರವಾಗಿ ದುಡಿಯುತ್ತಿರುವ ಕುಟುಂಬನೇ ಸರ್ವನಾಶ ಆದಾಗೆ ಆಗ್ತದೆ. ಅದಕ್ಕೋಸ್ಕರ ಬೇಸಿಕ್ ಸ್ಟೆಪ್ಸು ಯಾವುದೆಲ್ಲ, ಡ್ರೈವಿಂಗ್ ಲೈಸೆನ್ಸು ಕರೆಕ್ಟಾಗಿ ಇರುವಂಥದ್ದು, ಮತ್ತು FC ಇರುವಂಥದ್ದು, ನಾವು ಜನರಲ್ಲಾಗಿ ನೋಡುವಂಥದ್ದು, ಫಿಟ್ನೆಸ್ ಸರ್ಟಿಫಿಕೇಟ್ ಇರುವಂಥದ್ದು, ಇನ್ಸೂರೆನ್ಸ್ ಇರುವಂಥದ್ದು, ಮತ್ತು ಇನ್ನೊಂದೇನಂತ ಹೇಳಿದರೆ ಡ್ರೈವಿಂಗ್ ಮಾಡುವಾಗ ಸೀಟ್ ಬೆಲ್ಟ್ ಹಾಕಿರುವಂಥದ್ದು. ಮೊಬೈಲ್ ಯೂಸ್ ಮಾಡಿ ಜಾಸ್ತಿ ಆಕ್ಸಿಡೆಂಟ್ ಆಗುವಂಥದ್ದು ನಾವು ಕಂಡುಬರ್ತದೆ. ಸೀಟ್ ಬೆಲ್ಟ್ ಯೂಸ್ ಮಾಡಿದ ಸಂದರ್ಭದಲ್ಲಿ 100% ಜನರ ಜೀವ ಉಳಿತದೆ ಅನ್ನುವಂಥದ್ದು ನಾವು ತುಂಬ ಕೇಸಲ್ಲಿ ನೋಡಿದ್ದೇವೆ. ಗಾಡಿಗೆ ಡ್ಯಾಮೇಜ್ ಆಗ್ಬೋದು, ಬಟ್ ಜನರಿಗೆ ಆರಾಮದಲ್ಲಿ ಅವ್ರಿಗೆ ಏನು ತೊಂದರೆ ಆಗದ ರೀತಿಯಲ್ಲಿ ಉಳಿದದ್ದನ್ನು ಕೂಡ ನೋಡಿದ್ದೇವೆ. ರೀಸೆಂಟ್ಲಿ 2-3 ಆ್ಯಕ್ಸಿಡೆಂಟ್, ಒಂದು ನಿಯರಲ್ಲಿ ಆದಂಥ ಘಟನೆಯಲ್ಲಿ ಒಂದು 4 ಜನ ಡೆತ್ತಾದರು. ಮೋಟರ್ ಕಟ್ಟೆಯಲ್ಲಿ ಆದಂಥ ಆ್ಯಕ್ಸಿಡೆಂಟಲ್ಲಿ ಒಂದು 5 ಜನ ಡೆತ್ತಾದರು. ಅದನ್ನೆಲ್ಲ ನಾವು ಕಣ್ಣಾರೆ ನೋಡಿರುವಂಥದ್ದು ಇದು. ಅದಕ್ಕೋಸ್ಕರ ಇಂಥ ಒಂದು ಕಾರ್ಯಕ್ರಮ ಒಳ್ಳೆಯ ಉದ್ದೇಶ ಇಟ್ಕೊಂಡು ಪ್ರಾಕ್ ಜೆನೆಕ್ಸ್ ಲಿಮಿಟೆಡ್ ಅವರು ಪಡುಬಿದ್ರೆ ಪೊಲೀಸರ ಒಂದು ಸಹಭಾಗಿತ್ವದಲ್ಲಿ ಉತ್ತಮ ಕಾರ್ಯಕ್ರಮವನ್ನು ಜನರಿಗೆ ಹಮ್ಮಿಕೊಳ್ತಾ ಇದ್ದಾರೆ. ಇದರ ಉದ್ದೇಶ ಒಂದೇ, ನಿಮ್ಮ ಜೀವ ಅಮೂಲ್ಯ, ಅದರ ಸುರಕ್ಷತೆಯನ್ನು ಕಾಪಾಡಬೇಕಾದ್ರೆ ನಿಮಗೆ ರಸ್ತೆಯ ಸುರಕ್ಷತೆಯ ಬಗ್ಗೆ, ಅದರ ನಿಯಮಗಳ ಬಗ್ಗೆ ಪಾಲನೆ ಮಾಡಿ ಅನ್ನುವಂಥ ಒಂದು ಮಾತನ್ನು ತಿಳಿಸುತ್ತಾ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನು ಕೊಡ್ತಾ ಇದ್ದೇನೆ. ಥ್ಯಾಂಕ್ ಯು.
ಮಾಸಾಚರಣೆ 2026 ಈ ಒಂದು ರಸ್ತೆ ಸುರಕ್ಷತಾ ಮಹಾ ಮೆರವಣಿಗೆ ಇದೀಗ ಪಂಚಾಯತ್ ಎದುರು ಹೊರಡುತ್ತಾ ಇದೆ. ರಸ್ತೆ ಸುರಕ್ಷತಾ ಮಾಸಾಚರಣೆ ಘೋಷಣೆ. ಬೈಕಿನಲ್ಲಿ ಸಾಹಸ ಬೇಡ, ಸಂಚಾರ ನಿಯಮ ಮೀರಬೇಡ, ಮದ್ಯಪಾನ ಮಾಡಿ ಅಪಘಾತಕ್ಕೆ ಕಾರಣ. ಉಡುಪಿ ಜಿಲ್ಲಾ ಪೊಲೀಸ್, ಪಡುಬಿದ್ರಿ ಪೊಲೀಸ್ ಠಾಣೆ ಮತ್ತು ರಾಜ್ ಡೈರೆಕ್ಟ್ ಲಿಮಿಟೆಡ್ ಇದರ ಸಹಭಾಗಿತ್ವದಲ್ಲಿ ನಡೆಯತಕ್ಕಂತ ಈ ಒಂದು ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ 2026 ಎಲ್ಲ ವಾಹನ ಚಾಲಕರು ಕಿವಿಬಿಟ್ಟು ಕೇಳಬೇಕಾದಂತ ಅಂಶ. ನಾವು ಬೈಕಿನಲ್ಲಿ ಹೋಗುವಾಗ ಸಾಹಸ ಸಂಚಾರ ನಿಯಮ ಮಾಡಬಾರದು, ಮದ್ಯಪಾನ ಮಾಡಿ ಎಂದು ವಾಹನ ಚಾಲಿಸಬಾರದು, ಕಾರು ಚಾಲಕರು ಯಾವಾಗಲೂ ಕಿವಿಬೇಟ್ಟು ಧರಿಸಲು ಮರೆಯಬಾರದು. ವಾಹನಗಳ ಮಧ್ಯೆ ರಸ್ತೆಯಲ್ಲಿ ಸಿಗ್ನಲ್ ದೀಪಗಳಿಗೆ ಪ್ರಾಮುಖ್ಯತೆ ಕೊಡಿ. ರಸ್ತೆ ಸುರಕ್ಷತೆ ಜೀವದ ರಕ್ಷೆ. ಇದರ ಸಹಭಾಗಿತ್ವದಲ್ಲಿ ನಡೆಯತಕ್ಕಂತ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ 2026 ಕಾಯ್ದುಕೊಳ್ಳಿ. ಅವಸರವೇ ಅಪಘಾತಕ್ಕೆ ಕಾರಣ. ವೇಗದ ಮಿತಿಯಲ್ಲಿ ವಾಹನ ಚಲಾಯಿಸಬಾರದು. ಹೆಲ್ಮೆಟ್ ಧರಿಸಿ ನಂತರ ಪ್ರಯಾಣಿಸಿ. ಅನಿರ್ದಿಷ್ಟಾವಸ್ಥೆಯಲ್ಲಿ ಎಂದಿಗೂ ವಾಹನ ಚಲಾಯಿಸಬಾರದು. ರಸ್ತೆಯಲ್ಲಿ ಸಿಗ್ನಲ್ ದೀಪಗಳಿಗೆ ಆದಷ್ಟು ಪ್ರಾಮುಖ್ಯತೆ ಕೊಡಿ. ರಸ್ತೆ ಸುರಕ್ಷತೆ ಜೀವದ ರಕ್ಷೆ. ರಸ್ತೆ ಸುರಕ್ಷತಾ ನಿಯಮ ಪಾಲನೆಯಲ್ಲಿ ನಿರ್ಲಕ್ಷ್ಯ ಬೇಡ. ಅಪಘಾತವಾದಾಗ ನೆರವು ನೀಡಲು ಆತಂಕ ಬೇಡ. ದಯಮಾಡಿ ಈ ಒಂದು ಸೂಚನೆಯನ್ನು ಎಲ್ಲ ವಾಹನ ಚಾಲಕರು ಮಾಲಕರು ಈ ಒಂದು ಸಂಚಾರಿ ನಿಯಮವನ್ನು ಪಾಲಿಸಬೇಕಾಗಿ ನಾವು ಈ ಮೂಲಕ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಮತ್ತೊಂದು ಗಮನಾರ್ಹ ವಿಷಯ, ಅಪ್ರಾಪ್ತರಿಗೆ ಯಾವಾಗಲೂ ನಿಮ್ಮ ವಾಹನಗಳನ್ನು ಕೊಡಬಾರದು. ಮಕ್ಕಳ ಜೀವನ ಅಮೂಲ್ಯ ಜೀವನ. ಉಡುಪಿ ಜಿಲ್ಲಾ ಪೊಲೀಸ್, ಪಡುಬಿದ್ರಿ ಪೊಲೀಸ್ ಠಾಣೆ ಮತ್ತು ಜೆರಾಕ್ಸ್ ಲಿಮಿಟೆಡ್ ವಾಹನವನ್ನು ಚಲಾಯಿಸಬೇಕು. ಅವಸರವೇ ಅಪಘಾತಕ್ಕೆ ಕಾರಣ. ಬೈಕ್ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಅನಂತರ ಬೈಕ್ ಸವಾರಿಯನ್ನು ಮಾಡಬೇಕು. ಅನಿರ್ದಿಷ್ಟಾವಸ್ಥೆಯಲ್ಲಿ ಎಂದು ವಾಹನವನ್ನು ಚಲಾಯಿಸಲು ರಾಜ್ ಡೈರೆಕ್ಟ್ ಲಿಮಿಟೆಡ್ ಇದರ ಸಹಭಾಗಿತ್ವದಲ್ಲಿ ನಡೆಯತಕ್ಕಂತ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ 2026 ಇದರ ಪ್ರಾರಂಭ ಇದೀಗ ಪಡುಬಿದ್ರಿ ಪೇಟೆಯಿಂದ ಎಲ್ಲ ವಾಹನ ಚಾಲಕರು ಮಾಲಕರು ಈ ಒಂದು ರಸ್ತೆ ಸುರಕ್ಷತಾ ಮಾಸಾಚರಣೆ ಸುರಕ್ಷಿತ ಅಂತರವನ್ನು ಕಾಯ್ದುಕೊಳ್ಳಿ. ನಿಮ್ಮ ಕುಟುಂಬದ ಭದ್ರತೆ ರಸ್ತೆಯಲ್ಲಿ ಜಾಗೃತರಾಗಿರಿ. ಉಡುಪಿ ಜಿಲ್ಲಾ ಪೊಲೀಸ್, ಪಡುಬಿದ್ರಿ ಪೊಲೀಸ್ ಠಾಣೆ ಮತ್ತು ರಾಜ್ ಡೈರೆಕ್ಟ್ ಲಿಮಿಟೆಡ್ ಇದರ ಸಹಭಾಗಿತ್ವದಲ್ಲಿ ನಡೆಯತಕ್ಕಂಥ ಈ ಒಂದು ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ 2026 ರಸ್ತೆ ಸುರಕ್ಷತೆ ಜೀವನ ರಕ್ಷೆ. ನಿಮ್ಮ ಸುರಕ್ಷತೆ, ನಿಮ್ಮ ಕುಟುಂಬದ ಭದ್ರತೆ. ರಸ್ತೆಯಲ್ಲಿ ಜಾಗೃತರಾಗಿರಿ, ಜಾಗೃತರಾಗಿರಿ, ಜಾಗೃತರಾಗಿರಿ. ದಿನೇ ದಿನೇ ಹೆಚ್ಚುತ್ತಿರುವ ಈ ವಾಹನಗಳ ಸಂಚಾರದಿಂದಾಗಿ ಶಾಲೆಯ ಮತ್ತು ವಿದ್ಯಾರ್ಥಿಗಳ ಸಹಭಾಗಿತ್ವದಲ್ಲಿ ಕೂಡ ನಡೆಯುತ್ತದೆ. ಉಡುಪಿ ಜಿಲ್ಲಾ ಪೊಲೀಸ್, ಪಡುಬಿದ್ರಿ ಪೊಲೀಸ್ ಠಾಣೆ ಮತ್ತು ರಾಜ್ ಡೈರೆಕ್ಟ್ ಲಿಮಿಟೆಡ್ ಹಾಗೂ ಉಡುಪಿ ಜಿಲ್ಲಾ ಸಹಭಾಗಿತ್ವದಲ್ಲಿ ನಡೆಯತಕ್ಕಂಥ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸ
everybody. There was a road safety rally held in Padubidri from 9:30 to 10:30. In connection with the same program, this auditorium is going to witness an awareness program at present. Udupi District Police Padubidri Police Station, in association with Prajant Limited, celebrates National Road Safety Month. Sajak Suraksha, Jeevan Raksha. So already the dignitaries are here. So I would like to request all the three heads to escort our guests to the dais. Dheeraj Akaria, sir, plant head. Prodnex Limited as a guest. Mr. Pothilingam, head of Human Capital, Prodnex Limited. Sub-Inspector Sri Shakti Velu, Padubidri Police Station. And Mrs. Prajwal Shetty, our today's President, Sri Sanjeev Naik sir, Sriram Kadam sir, Purchasing Head of Prodnex Limited, our Kannada Medium Head, Sri Kantrab sir, our High School Headmistress, Kanti Bhatt ma'am, already adorned their seat. ಜಗದ ಇರವು ಮೇಣಳಿವು ಹುಟ್ಟು ಐಸಿರಿಯ ಹಿರಿಯ ಯೋಗ ಬಾಳು ತಿಳಿವು ನಿಯಮನವು ಅಂತೆ ಅಜ್ಞಾನ ಬಂಧ ಮೋಕ್ಷ ಯಾವ ರಮೆಯ ಕಡೆಗಣ್ಣ ನೋಟಕಿ ಎಲ್ಲ ನಡೆಯುತ್ತಿಹುದೋ ಅಂಥವಳನ್ನು ತನ್ನ ಮೇಲು ನೋಟದಿಂದ ಕಾಪಿಡುವ ಹರಿಗೆ ನಮನಂ ಬ್ರಹ್ಮರುದ್ರ ದೇವೇಂದ್ರ ಸೂರ್ಯ ಯಮ ಧರ್ಮ ಚಂದ್ರರಾದಿ ಸುರರ ಗುಂಪು ಈ ಜಗದ ವಿಜಯವನು ತಿಳಿವಿಗೆಟುಕದಂತ ಯಾವ ರಮೆಯ ಕಡೆಗಣ್ಣ ನೋಟದಾಶ್ರಯದಿ ನಡೆಸುತ್ತಿಹುದೋ ಅಂಥವಳನ್ನು ತನ್ನ ಮೇಲು ನೋಟದಿಂದ ಕಾಪಿಡುವ ಹರಿಗೆ ನಮನಂ ಧರ್ಮ ನಿರತ ಸಜ್ಜನರ ಪೂಜೆಯನ್ನು ಕೊಡುವ ದೇವತೆಗಳು ಸತ್ಯದಲಿವು ಧರ್ಮಾರ್ಥ ಕಾಮ ಮುಂತಾದ ಮಂಗಲವನು ಯಾವ ರಮೆಯ ಕಡೆಗಣ್ಣ ನೋಟದಾಶ್ರಯದಿ ನೀಡುತ್ತಿಹುದೋ ಅಂಥವಳನ್ನು ತನ್ನ ಮೇಲು ನೋಟದಿಂದ ಕಾಪಿಡುವ ಹರಿಗೆ ನಮನಂ ಅಂಥವಳನ್ನು ತನ್ನ ಮೇಲು ನೋಟದಿಂದ ಕಾಪಿಡುವ ಹರಿಗೆ ನಮನಂ ಅಂಥವಳನ್ನು ತನ್ನ ಮೇಲು ನೋಟದಿಂದ ಕಾಪಿಡುವ ಹರಿಗೆ ನಮನಂ with Padubidri Police Station and Praj Zenex Limited. Today's program is a meaningful step towards creating awareness and responsibility among our students and the wider community about safe road practices. First of all, I am delighted to welcome Chief Guest of today's function, Mr. Dheeraj Akaria, Plant Head of Praj Zenex Limited. I also extend a cordial welcome to Mr. Pothilingam, Head of Human Capital, Praj Zenex Limited. I extend my welcome to today's guest of honor, Mr. Shakti Velu, Police Sub-Inspector, Padubidri.
I also extend my heartfelt welcome to Mr. Sriram Kadam, Purchase Head of Praj Zenex Limited. A special welcome to our fellow educators and also President of today's event, Mr. Sanjeev Naik Sir, the Principal of PU College of our campus. And I also welcome Mr. Shrikant Rao Sir, Headmaster of Kannada Medium School, Adamaru, for your presence. Strengthen the spirit of collaboration in education and social awareness. I would like to thank the Circle Inspector of Kapu, Mr. Ajmat Ali, Sir, for gracing the event by inaugurating rally related to the road safety awareness at Padubidre. In his absence, I thank him and I also welcome from our institution. I would like to extend my heartfelt welcome to Mr. Jalaluddin, a social worker whose contribution towards the community welfare are truly commendable. I welcome entire Praj Zenex team and also entire Padubidri police station team for this event. Today's program is made even meaningful with the road safety awareness procession accompanied by Praj Zenex Limited team and entire team of Padubidre Police Station, symbolizing our collective commitment to safer roads and responsible citizens. I also warmly welcome our teaching and non-teaching staff and my dear students whose participation is central to the success of this initiative. Dear students, you are the torch bearers of change and the message of road safety begins with you. Once again, I thank each one of you for being the part of this important observance, and I would like to welcome Mrs. Prajna Shetty, the admin of Praj Zenex, who coordinated with us to organize such a wonderful program, a knowledgeful program for our students. On behalf of our entire institution, I would like to welcome you, ma'am. Thank you, ma'am. A warm welcome to you also, ma'am. As Buddha said, if you light a lamp for somebody, it will also brighten your path. I repeat, if you light a lamp for somebody, it will also brighten your path. I wish all the dignitaries to proceed towards the lamp to ignite. The lamp is a token of divine light for the inaugural program. Please, sir. शुभं कुरुत्वं कल्याणम् आरोग्यं धनसम्पदः शुभं कुरुत्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तु ते शत्रुबुद्धिविनाशाय दीपज्योतिर्नमोऽस्तु ते दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे पापं सन्ध्यादीपनमोऽस्तु ते दीपो हरतु मे पापं
सन्ध्यादीपनमोऽस्तु ते शुभं कुरु त्वं कल्याणम् आरोग्यं धनसम्पदः शुभं कुरु त्वं कल्याणम् आरोग्यं धनसम्पदः. Respected chief guests and members of Padubidri Police Station and principal and teachers of Admar School and my dear students and colleagues. It gives me a great pleasure to introduce today's program regarding a Road Safety 2026, jointly organized by PrajGenX and Padubidri Police Station and associated with Admar High School. The main objective of this initiative is to create an awareness about the importance of the road safety among the students, the public and the road users. Every year, thousands of lives have been prevented to the simple precautions such as following traffic rules. Thank you, ma'am. Now I request solemnly dear chief guest, Shri Dheeraj Akaria sir, to share the views about this importance. Good morning, friends. Hi, good morning. Yeah. So, the children are called like a messenger of God. So, you are the good quantity here and you will be future for us. So, you should share this message to your family members, your elders and your neighbors or your friends, so they can spread this road safety, what we have to done, what precautions should be taken while road safety. This will save more and more life and families. Your sharing is an innocent way, is given the good impact on the elders. So I will say this only to you, request to you, please share regarding the road safety with your parents and your colleagues, so we can make safety around us. And my honor to join you. Thank you for that. Thank you. Thank you, sir, for your wisdom of knowledge sharing with us. Service with honor, protection with purpose, acknowledging the action above and beyond the call of the duty, and titles like a guardian of peace and true heroes wear badges. Now I request Padubidri Station's SI Shri Shaktivelu sir to speak few words on this occasion. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ಹದಿಮಾರು ಶಿಕ್ಷಣ ಸಂಸ್ಥೆಯಲ್ಲಿ ರಾಷ್ಟ್ರೀಯ ರಸ್ತೆ ಸುರಕ್ಷಾ ಸಪ್ತಾಹದ ಕಾರ್ಯಕ್ರಮವನ್ನು ಪ್ರಾಜ್-ಜೆನೆಕ್ಸ್ ಕಂಪನಿಯವರು ಹದಿಮಾರು ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯವರು ಹಾಗೂ ಪೊಲೀಸ್ ಇಲಾಖೆ ಪಡುಬಿದ್ರೆ ಇವರ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇವತ್ತಿನ ದಿನ ಬೆಳಗ್ಗೆ ಪಡುಬಿದ್ರೆ ಪೇಟೆಯಲ್ಲಿ ಸಾರ್ವಜನಿಕರಿಗೆ ಅರಿವು ಮೂಡಿಸುವಂತಹ ಜಾಥಾ ಕಾರ್ಯಕ್ರಮದ ಜೊತೆಗೆ ಇವತ್ತೊಂದು ಮಕ್ಕಳಿಗೆ ನಿಮ್ಮ ಜೊತೆ ರಸ್ತೆ ಅಪಘಾತವನ್ನು ತಡೆಗಟ್ಟೋದಕ್ಕೆ ಏನೇನೆಲ್ಲ ಕ್ರಮಗಳನ್ನು ತಗೋಬೇಕು ಅನ್ನೋದು ವಿಚಾರವಾಗಿ ಒಂದು ಕಾರ್ಯಕ್ರಮ ಸ್ಟೇಜ್ ಫಂಕ್ಷನ್ ಈಗ ನಡೀತಾ ಇದೆ. ಈ ಕಾರ್ಯಕ್ರಮದ ಉದ್ದೇಶ ಪ್ರತಿ ವರ್ಷದಲ್ಲಿ ಜನವರಿ ತಿಂಗಳಲ್ಲಿ ಆ ಒಂದು ಎಂಟೈರ್ ಮಂತ್ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಪೊಲೀಸ್ ಡಿಪಾರ್ಟ್ಮೆಂಟ್, ಎಜುಕೇಷನ್ ಡಿಪಾರ್ಟ್ಮೆಂಟ್ ಮತ್ತು ಈ ಜೊತೆಗೆ ಇನ್ನು ಇತರೆ ಸಂಘ ಸಂಸ್ಥೆಗಳೆಲ್ಲ ಸೇರಿಕೊಂಡು ಸಾರ್ವಜನಿಕರಲ್ಲಿ ರಸ್ತೆಯ ಸುರಕ್ಷತೆ ವಿಷಯವಾಗಿ ಅರಿವನ್ನು ಮೂಡಿಸೋದ್ರ ಮೂಲಕ ಏನು ಮಾಡಬೇಕಂತ ಹೊರಟಿದೆ ಅಂತ ಹೇಳಿದ್ರೆ ಅಪಘಾತದ ಸಂಖ್ಯೆನ ಕಡಿಮೆ ಮಾಡಬೇಕಂತೇಳಿ ಹೊರಟಿದೆ. ಹಾಗಾದರೆ ಇದು ಪಾಲನೆಗೆ ಬರ್ತಾ ಇದೆಯಾ, ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ರೆ ಪ್ರತಿ ವರ್ಷವೂ ಏನಾಗ್ತಾ ಇದೆ, 8ರಿಂದ 10% ಜಾಸ್ತಿನೇ ಆಗ್ತಾ ಇದೆ. ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇರೋದ್ರಿಂದ ವಾಹನಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ.
ಅದರ ಜೊತೆಗೆ ಸಂಚಾರ ನಿಯಮಗಳನ್ನು ಬ್ರೇಕ್ ಮಾಡೋಂಥವ್ರ ಸಂಖ್ಯೆನೂ ಸಹ ಜಾಸ್ತಿ ಆಗ್ತೈತೆ. ನಿಮಗೆ ಒಂದು ಜಸ್ಟ್ ನಮ್ಮ ಭಾರತದ ದೇಶದಲ್ಲಿ 2025ರಲ್ಲಿ ಒಟ್ಟು ರಸ್ತೆ ಅಪಘಾತದಲ್ಲಿ ಪ್ರಾಣವನ್ನು ಕಳ್ಕೊಂಡಿರೋಂಥವ್ರ ಸಂಖ್ಯೆ 1,80,000. 1,80,000 ಅಂತ ಹೇಳಿದರೆ ಒಂದು ದೊಡ್ಡ ಸಿಟಿ ಅಂದರೆ ನಿಯರ್ಲಿ ನಮ್ಮ ಉಡುಪಿಯಷ್ಟು ಸಿಟಿ ಅಲ್ಲಿರುವಂಥ ಪಾಪ್ಯುಲೇಷನ್ ಓನ್ಲಿ ಫಾರ್ ರೋಡ್ ಆಕ್ಸಿಡೆಂಟ್ ಕೇಸಲ್ಲಿ ಡೆತ್ ಆಗಿದ್ದಾರೆ. ಈಗ ನಮ್ಮ ಉಡುಪಿ ಡಿಸ್ಟಿಕ್ ಡೇಟಾ ನೋಡಿದರೆ 257 ಜನ ಡೆತ್ ಆಗಿದ್ದಾರೆ. ಆಕ್ಸಿಡೆಂಟ್ ಕೇಸ್ ರಿಪೋರ್ಟ್ ಆಗಿರೋದು ಸುಮಾರು 800ಕ್ಕೂ ಸಮಥಿಂಗ್ ಆಕ್ಸಿಡೆಂಟ್ ಕೇಸ್ ರಿಪೋರ್ಟ್ ಆಗಿದೆ. ಅದೇ ನಮ್ಮ ಪಡುಬಿದ್ರೆ ಠಾಣಾ ವ್ಯಾಪ್ತಿದು ಆಕ್ಸಿಡೆಂಟ್ ಕೇಸ್ ತಗೊಂಡೋದ್ರೆ 27 ಜನ ಡೆತ್ ಆಗಿದ್ದಾರೆ ನಮ್ಮ ಸ್ಟೇಷನ್ 1ರಲ್ಲೇ. ಸುಮಾರು 54 ನಾನ್ ಫ್ಯಾಟಲ್ ಆಕ್ಸಿಡೆಂಟ್ ಅಂದರೆ ಇಂಜುರೀಸ್, ಫ್ರ್ಯಾಕ್ಚರ್ ಇರ್ಬೋದು, ಪರ್ಮನೆಂಟ್ ಡಿಸಬಿಲಿಟಿ ಇರ್ಬೋದು, ಆ ರೀತಿಯಾದಂಥ ಅಪಘಾತಗಳೆಲ್ಲ ಆಗ್ತಾಯಿದೆ. ಇದೇ ವರ್ಷ ನಮ್ಮ ಡಿಸ್ಟಿಕ್ಕಲ್ಲಿ ಟೋಟಲ್ ಏನು ಹೇಳಿದೆ 257 ಜನ ಆಕ್ಸಿಡೆಂಟ್ ಕೇಸಲ್ಲಿ ಡೆತ್ ಆಗಿದ್ದಾರೆ. ಅಂದರೆ 5 ರಿಂದ 6 ಜನ ಮರ್ಡರಲ್ಲೇ ಡೆತ್ ಆಗಿದ್ದಾರೆ. ಅಂದರೆ ಮರ್ಡರಿಗೂ ಇದಕ್ಕೂ ಆಕ್ಸಿಡೆಂಟ್ ಕೇಸಲ್ಲಿ ಆಗಿರುವಂತಹ ಡೆತ್ಗಳಿಗೂ ಕಂಪೇರ್ ಮಾಡಿದರೆ ಪರ್ಸೆಂಟೇಜ್ ಮರ್ಡರ್ ಇದ್ದು 1.5 to 2%, ಆಕ್ಸಿಡೆಂಟ್ 100 ಜನ ಡೆತ್ ಆಗಿದ್ದಾರೆ ಅಂತೇಳಿ. ಸೊ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀವಿ ಡೇಟಾಸ್ನೆಲ್ಲ ಅಂತ ಹೇಳಿದ್ರೆ, ಈಗ ನಮ್ಮಲ್ಲಿ ಆ ಒಂದು ಡೆತ್ತಲ್ಲಿ ಪ್ರಾಣ ಕಳ್ಕೊಳ್ಳೋಂಥವರ ಏಜ್ ಗ್ರೂಪ್ 18 ರಿಂದ 35 ವರ್ಷ, ಅಂದರೆ ಯಂಗ್ಸ್ಟರ್ಸ್. ಆ ಗ್ರೂಪಲ್ಲಿ 60% ಯಂಗ್ಸ್ಟರ್ಸೇ ಇರ್ತಾರೆ. ಇನ್ನು ರೆಸ್ಟ್ ಆಫ್ ದ ಅದರ್ ಏಜ್ ಗ್ರೂಪ್ನವರು ಇದ್ದಾರೆ. ಮೆಜಾರಿಟಿ ಅದು 60%, 65% ಎಂಗೇಜ್ ಗ್ರೂಪ್ನಲ್ಲಿರೋಂಥವ್ರು ಡೆತ್ ಆಗ್ತಾ ಇದ್ದಾರೆ. ಇದರಿಂದ ಏನು ಸಮಸ್ಯೆ ಆಗ್ಬೋದು? ಎಂಗೇಜ್ ಗ್ರೂಪ್ನವರು ತೀರ್ಕೊಂಡ್ರೆ ಏನಾಗ್ಬೋದು? ಅವರಿಗೆ ಒಳ್ಳೆಯ ರೀತಿಯಲ್ಲಿ ಎಜುಕೇಷನ್ ಕೊಡಿಸಿ ಅವ್ರನ್ನ 20-25 ವರ್ಷದಲ್ಲಿ ಒಂದು ಮನೆಗೆ ಆಧಾರವಾಗಿ ಆಗೋ ರೀತಿಯಲ್ಲಿ ಮನೆಯವರೆಲ್ಲ ಶ್ರಮ ಪಟ್ಟಿರ್ತಾರೆ. ಹೌದಾ? ನೀವೆಲ್ಲ ಓದ್ತಾ ಇದ್ದೀರಿ ಅಂತ ಹೇಳಿದರೆ ನಿಮ್ಮ ಸ್ಕೂಲ್ ಫೀಸ್, ಊಟ, ವೆಹಿಕಲ್ ಫೀಸ್ ಇವನ್ನೆಲ್ಲ ಪರ್ ಮಂತಿಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ನೀವೆಲ್ಲ ಗ್ರ್ಯಾಜುಯೇಷನ್ ಮುಗಿಸಿ, ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸಿ ನೀವು ಇನ್ನೊಂದು ಫ್ಯಾಮಿಲಿಗೆ ಆಧಾರ ಆಗಬೇಕು ಅನ್ನೋ ಸಂದರ್ಭದಲ್ಲಿ ಆ ಏಜ್ ಗ್ರೂಪ್ನಲ್ಲಿ ಬಂದಿರ್ತೀರಿ. ಆ ಏಜ್ ಗ್ರೂಪ್ನಲ್ಲಿ ತೀರ್ಕೊಂಡ್ರೆ ಏನಾಗ್ಬೋದು? ಆ ಫ್ಯಾಮಿಲಿಯ ಎಕನಾಮಿಕ್ ಸ್ಟೇಟಸ್ ಕೊಲಾಪ್ಸ್ ಆಗ್ತದೆ. ಆ ಒಂದು ಫ್ಯಾಮಿಲಿಯ ಎಕನಾಮಿಕ್ ಸ್ಟೇಟಸ್ ಕೊಲಾಪ್ಸ್ ಆದರೆ ನಾವೇನು ಹೇಳಿದ್ವಿ, ಈ 1,80,000 ಜನ ಮರಣ ಹೊಂದ ಸಂದರ್ಭದಲ್ಲಿ ಅಟ್ಲೀಸ್ಟ್ ಅದು 1,20,000 ಜನ ಅಷ್ಟು ಫ್ಯಾಮಿಲಿಯ ಎಕನಾಮಿಕ್ ಸ್ಟೇಟಸ್ ಕೊಲಾಪ್ಸ್ ಆಗ್ತದೆ. ಆ ಒಂದು ಕಾರಣದಿಂದನೇ ಈ ರೋಡ್ ಆಕ್ಸಿಡೆಂಟಿನ ನಂಬರ್ನ ರೆಡ್ಯೂಸ್ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಇಷ್ಟೊಂದೆಲ್ಲ ಪ್ರೋಗ್ರಾಮ್ನೆಲ್ಲ ಮಾಡಿಕೊಂಡು ನಾವು ಮಾಡ್ತೀವಿ. ಸೊ ನಿಮಗೆ ಉದಾಹರಣೆಗಳು ಹೇಳಬೇಕು ಅಂತ ಹೇಳಿದರೆ, ಇದು ಒಂದು ಸೈಡ್ ಫ್ಯಾಮಿಲಿಯ ಎಕನಾಮಿಕ್ ಸ್ಟೇಟಸ್ನ ಕೊಲಾಪ್ಸ್ ಮಾಡೋದು ಒಂದಾಗಲಿ, ಮತ್ತೊಂದು ಈ ನಾನ್ ಫ್ಯಾಟಲ್ ಆಕ್ಸಿಡೆಂಟ್ ಆಗುತ್ತೆ, ಮೈನರ್ ಇಂಜುರೀಸ್ ಎಲ್ಲ ಆಗ್ತದೆ. ಅದು ಮೈನರ್ ಇಂಜುರೀಸ್ ಅದು ಹ್ಯೂಜ್ ನಂಬರ್. ಇದರ ಏನು ಈ ಒಂದು ನಂಬರ್ನ ಮಿನಿಮಮ್ 4 times ಜಾಸ್ತಿ ಇರುತ್ತೆ. ಅದು ಪರ್ಮನೆಂಟ್ ಡಿಸಬಿಲಿಟೀಸು, ಫ್ರ್ಯಾಕ್ಚರ್ ಆಗುವಂಥದ್ದು. ಸೊ ಬೇರೆ ರೀಸನ್ನಿಂದ ಅವರು ಪರ್ಮನೆಂಟ್ ಆ ಫ್ಯಾಮಿಲಿಗೆ ಅವರು ಒಂದು ಅಡಚಣೆಯಾಗೇ ಇರ್ತಾರೆ. ಸೊ ಅವ್ರದ್ದು ಏನೇನು ಸಮಸ್ಯೆಗಳಾಗ್ಬೋದು ಅಂದರೆ, ಕೆಲವೊಂದು ಸಂದರ್ಭದಲ್ಲಿ ಈ ಮೈನರ್ ಮಕ್ಕಳು ವೆಹಿಕಲ್ನ ಓಡಿಸ್ಬಿಟ್ಟು ಆಕ್ಸಿಡೆಂಟ್ ಆಗ್ತದೆ. ನಮ್ಮಲ್ಲಿ ಕಳೆದ ವರ್ಷ ನಮ್ಮ ಸ್ಟೇಷನ್ ವ್ಯಾಪ್ತಿಯಲ್ಲೇ ಒಂದು 4 ರಿಂದ 5 ಕೇಸು ಈ ಮೈನರ್ ವಿತೌಟ್ DL ಮತ್ತು ಮೈನರ್ ವೆಹಿಕಲ್ ಓಡಿಸಿ ಅಪಘಾತ ಆಗಿ ಕೇಸ್ ರಿಜಿಸ್ಟರ್ ಆಗಿರೋಂಥದ್ದಿದೆ. ಇದರಲ್ಲಿ ಏನಾಗ್ಬೋದು? ಇನ್ಶೂರೆನ್ಸ್ ಕಂಪ್ನಿಯವನು ಇನ್ಶೂರೆನ್ಸ್ನ ಕ್ಲೈಮ್ ಮಾಡೋದಕ್ಕೆ ಬಿಡೋದಿಲ್ಲ. ಅಲ್ಲಿ ಇನ್ ಕೇಸ್
ಅಪಘಾತಕ್ಕೆ ಒಳಗಾದವರು ಯಾರು ವಿಕ್ಟಿಮ್ ಇದ್ದಾರಲ್ಲ, ವಿಕ್ಟಿಮ್ ಏನಾದರೂ ಆ ಮನೆಗೆ ಆಧಾರವಾಗಿದ್ದ, ಅವನೊಂದು ಮನೆಗೆ ನಡೆಸುವಂಥವನಾಗಿದ್ದ, ಜೊತೆಗೆ ಅವನು ಯಂಗ್ಸ್ಟರ್ಸ್ ಆಗಿದ್ದ, ಅವನೇನಾದರೂ ಡೆತ್ ಆದರೆ ಅಥವಾ ಪರ್ಮನೆಂಟ್ ಡಿಸಬಿಲಿಟಿ ಆದರೆ ಅವನು ಪರ್ ಮಂತ್ ಅರ್ನ್ ಮಾಡೋಂಥದ್ದನ್ನು ಟಿಲ್ 60 years 70 yearsವರೆಗೂ ಎಷ್ಟು ಅರ್ನ್ ಮಾಡ್ತಾನೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಕೋರ್ಟ್ ತೀರ್ಮಾನ ಕೊಡುತ್ತೆ, ಇಷ್ಟು ಅಮೌಂಟ್ ನೀನು ಪೇಮೆಂಟ್ ಮಾಡಬೇಕಂತೇಳಿ. ಆ ಪೇಮೆಂಟ್ ಮಾಡೋರು ಯಾರು ಮಾಡಬೇಕು? ಯಾರು ವಿತೌಟ್ DL ಡ್ರೈವ್ ಮಾಡಿರ್ತಾನಲ್ಲ ಅವ್ನು ಮಾಡಬೇಕು, ಅಥವಾ ಅವ್ರ ತಂದೆ ಮಾಡಬೇಕು. ಯಾಕಂದ್ರೆ RC ಓನರ್ ಅವ್ರ ತಂದೆ ಆಗಿರ್ತಾನೆ. ಫಾರ್ ಎಕ್ಸಾಂಪಲ್ 16 ವರ್ಷ 17 ವರ್ಷದ ಹುಡುಗ ಒಬ್ಬ 2 ವೀಲರ್ನ ಡ್ರೈವ್ ಮಾಡ್ದ, ಒಂದು ಆಕ್ಸಿಡೆಂಟ್ ಕೇಸ್ ರಿಜಿಸ್ಟರ್ ಆಯಿತು, ಅವನಿಗೊಂದು ಇನ್ಶೂರೆನ್ಸ್ ಕ್ಲೈಮ್ ಆಗಿ ಮಾಡೋದಕ್ಕೆ ಒಂದು 15 ರಿಂದ 20 ಲಕ್ಷ ಕೋರ್ಟಲ್ಲಿ ತೀರ್ಮಾನ ಆದರೆ ಅದನ್ನು ಕಟ್ಟಬೇಕಾಗಿರೋದು ಕೈಯಿಂದನೇ ಕಟ್ಟಬೇಕು. ಯಾಕೆ ಇನ್ಶೂರೆನ್ಸ್ ಇದ್ದರೂ ಸಹ ಕೊಡೋದಿಲ್ಲ, ಯಾಕಂದರೆ ಮೈನರ್ ಓಡಿಸಿರ್ತಾನೆ ಅಥವಾ ವಿತೌಟ್ DL ಇರೋವಂಥವ್ರು ಓಡಿಸಿರ್ತಾನೆ. ಸೊ ಇದನ್ನೆಲ್ಲ ನಾವು ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ನಿಮಗೆ ಹೇಳ್ತಿದ್ದೀವಿ. ನಿಮಗೆಲ್ಲ ಹೈಸ್ಕೂಲ್ ಹುಡುಗರಿದ್ದೀರಿ ಅಲ್ವಾ? ನಿಮಗೆಲ್ಲ ಏಜ್ ಅರೌಂಡ್ ಎಷ್ಟಿರ್ಬೋದು? 11, 12, 13, 14, 15. ಇನ್ನೊಂದು 3-4 ವರ್ಷದಲ್ಲಿ ನಿಮಗೆ 18 ಕ್ರಾಸ್ ಆಗುತ್ತೆ. ಕ್ರಾಸ್ ಆಗೋ ತನಕ ನಿಮಗೆ ನೀವು ವೆಹಿಕಲ್ ಓಡಿಸೋದಿಲ್ವಾ ಅಂತೇಳಿದರೆ ಆಲ್ರೆಡಿ ಇದರಲ್ಲಿ ಸುಮಾರು ಜನ 2 ವೀಲರ್ನ ರೈಡ್ ಮಾಡಿದ್ದೀರಿ. ಕೈ ಎತ್ತಿರಿ ನೋಡೋಣ. ಏನು ತೊಂದರೆ ಇಲ್ಲ, ನಾನು ನಿಮಗೇನು ಕೇಸ್ ಹಾಕೋದಿಲ್ಲ ಹೇಳಿ. ಹ್ಯಾಂಡ್ಸ್ ಡೌನ್. ನೀವಿಲ್ಲಿ ಏನು ಬಾಯ್ಸ್ ಇದ್ದೀರಿ, ನಾನೇನೋ 13-14 ವರ್ಷದವ್ರು ಮಾತ್ರ ಓಡಿಸಿದ್ದಾರೆ ಅಂತ ಹೇಳಿದರೆ 10 ವರ್ಷದ 11 ವರ್ಷದವ್ರನ್ನೂ ಓಡಿಸಿರಂಗೆ ಕಾಣಿಸುತ್ತೆ ನೀವಲ್ಲಿ. ಇದು ನಿಮಗೆ ಪ್ರೌಡ್ ಅಂತ ಅನ್ನಿಸ್ಬೋದು. ನಾನು ವೆಹಿಕಲ್ನ ಓಡಿಸೋಂಥದ್ದು ನಾನು 12 ವರ್ಷದಲ್ಲೇ ನಾನು 2 ವೀಲರ್ನ ರೈಡ್ ಮಾಡಿದ್ದೀನಿ, 13 ವರ್ಷದಲ್ಲೇ ನಾನು 2 ವೀಲರ್ನ ರೈಡ್ ಮಾಡಿದ್ದೀನಿ ಅನ್ನೋದು ನಿಮಗೆ ಪ್ರೌಡ್ ಆಗ್ಬೋದು. ನೀವು ಬೇಕಾದರೆ ಪ್ರಾಕ್ಟೀಸ್ ಮಾಡಿ, 18 ವರ್ಷದ ನಂತರ ನೀವು ಪ್ರಾಕ್ಟೀಸ್ ಮಾಡಿ, ಗ್ರೌಂಡಲ್ಲಿ ಪ್ರಾಕ್ಟೀಸ್ ಮಾಡಿ, ಪರ್ಫೆಕ್ಟ್ ಆದಮೇಲೆ DLಗೆ ಅಪ್ಲೈ ಮಾಡಿ, ಡ್ರೈವಿಂಗ್ ಲೈಸೆನ್ಸ್ ಸಿಕ್ಕಿದ ಮೇಲೆ ನೀವು ಓಡಿಸಿ. ನೀವು ನೀವು 2 ವೀಲರ್ನ ನೀವು ಎಲ್ಲೋ ಗ್ರೌಂಡಲ್ಲೋ ಅಲ್ಲೋ 18 ವರ್ಷ 16 ವರ್ಷ 17 ವರ್ಷ ಇರಬೇಕಾದ್ರೆ ಪ್ರಾಕ್ಟೀಸ್ ಮಾಡಿದ್ದೀರಿ ಅಂತ ಹೇಳಿದ ಕೂಡಲೇ ನಿಮ್ಮ ತಾಯಿ ಕಳಿಸ್ತಾರೆ, ಹೋಗಿ ಮೆಡಿಕಲಿಗೆ ಹೋಗು ಅಂತೇಳಿ, ಹಾಲು ತಗೊಂಬ ಬಾ ಅಂತ ಹೋಗ್ತಾರೆ. ಅಲ್ಲಿ ಅಕ್ಕ ಗಾಡಿ ಬಸ್ಸಿಂದ ಹಿಡಿದಿದ್ದಾಳೆ, ಹೋಗಿ ಕರ್ಕೊಂಬ ಅಂತೇಳಿ ನೀವು ಖುಷಿಯಾಗಿ ತಗೊಂಡು ಹೋಗ್ತೀರಿ. ಯಾಕಂದರೆ ಅರ್ಧ ಗಂಟೆ ಮುಂಚೆ ಹೋಗಿ ಊರೆಲ್ಲ ಸುತ್ತಿ ಆಮೇಲೆ ಅಕ್ಕನ್ನ ಪಿಕಪ್ ಮಾಡಿ ತಗೊಂಬಂದುಬಿಡ್ತೀರಿ. ಇದೇ ರೀತಿಯೇ ಮತ್ತೊಂದು ಮೊನ್ನೆ ನಾವು ಒಂದು ಉದಾಹರಣೆ ನೋಡಿದ್ವಿ. ಎಲ್ಲೊಂದು ಫಸ್ಟ್ ಅವರು ಮೇಜರ್ ಪರ್ಸನ್ ಡ್ರೈವ್ ಮಾಡಿದ್ದಾರೆ ಅಂತೇಳಿ, ಮತ್ತೆ ಅದು ನಮಗೆ ಗೊತ್ತಾಯ್ತು ಇಲ್ಲ ಮೈನರ್ ಅಂತ ಡ್ರೈವ್ ಮಾಡಿದ್ದಾರೆ ಅಂತ. ಏನು ಮಾಡಿದ, ತಂದೆ ಸಿಟಿಗೆ ಹೋಗ್ಬೇಕಾಯ್ತು ಉಡುಪಿಗೆ, ಬೈಕ್ನ ತೊಗೊಂಬಂದ ಬಸ್ ಸ್ಟ್ಯಾಂಡಲ್ಲಿ ಇಟ್ಟ, ಮಗನಿಗೆ ವಿಷಯ ತಿಳಿಸ್ತಾ ಬಸ್ ಸ್ಟ್ಯಾಂಡಲ್ಲಿದ್ದೆ ನೀನು ತಗೊಂಡು ಮನೆಗೆ ಹೋಗು ಅಂತ. ಅವ ಉಡುಪಿಗೆ ಹೋದ ಅವರ ತಂದೆ. ಹುಡುಗ ಬೈಕ್ನ ತಗೊಂಡು ಸೀದಾ ಮನೆಗೆ ಹೋದ. ಅಲ್ಲೊಂದು ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಆಗಿ ಅವರಿಗೆ ಫ್ರ್ಯಾಕ್ಚರ್ ಆಗಿ ಸುಮಾರು ಹಾಸ್ಪಿಟಲ್ ಖರ್ಚು 4 ರಿಂದ 5 ಲಕ್ಷ ಆಗಿದೆ. ಇದು ನಮ್ಮಲ್ಲೇ ನಡೆದಿರೋದು, ಒಂದು 2 ತಿಂಗಳ ಹಿಂದೆ ನಡೆದಿರೋದು. 4 ರಿಂದ 5 ಲಕ್ಷ ಹಣ ಹಾಸ್ಪಿಟಲ್ ಖರ್ಚಾಗಿದೆ ಅಂತ ಹೇಳಿದ್ರೆ ಇನ್ಶೂರೆನ್ಸ್ ಕ್ಲೈಮ್ ಮಾಡಿದಾಗ ಮಿನಿಮಮ್ ಒಂದು 15 ರಿಂದ 20 ಲಕ್ಷ ಆಗುತ್ತೆ ಅದು ಕ್ಲೈಮ್ ಮಾಡಿದ್ರೆ. ಸೊ ಇವುಗಳೆಲ್ಲ ಆಗಬಾರ್ದು ಅನ್ನೋ ಉದ್ದೇಶದಲ್ಲಿ ನೀವು ಯಾರ್ಯಾರೆಲ್ಲ ಕೈ ಎತ್ತಿದ್ದೀರಿ ನೀವೆಲ್ಲರೂ ಸಹ 18 ವರ್ಷ ಕ್ರಾಸ್ ಮಾಡಿದ ಮೇಲೆ DLನ್ನು ತಗೊಂಡಾದ್ಮೇಲೆ ಗಾಡಿ ಮುಟ್ಟಬೇಕು. ತೊಂದರೆ ಆದರೂ ಪರವಾಗಿಲ್ಲ, ನಿಮ್ಮ ಅಕ್ಕ ಒಂದು 10 ನಿಮಿಷ ನಡ್ಕೊಂಬರಲಿ. ಅಕಸ್ಮಾತ್ ನಿಮ್ಮ ಅಕ್ಕನ ಸೇಫ್ಟಿನ ನೋಡ್ತೀರಿ, ತಂಗಿಯ ಸೇಫ್ಟಿನ ನೋಡ್ತೀರಿ ಅಂತೇಳಿದ್ರೆ ನೀವು ಹೋಗಿ ನಡ್ಕೊಂಡೆ ಅವ್ರನ್ನ ಕರ್ಕೊಂಡು ಬನ್ನಿ, ಆಯಿತಾ? ಹೆಚ್ಚಿನ ಆಕ್ಸಿಡೆಂಟ್ಗಳಲ್ಲಿ ತಾಯಿ ಬಂದು ಹೇಳೋದು ಕೊನೆಗೆ, ನಮ್ಮ ಮಗನಿಗೆ ಹಾಲು ತಂಬರಕ್ಕೆ ಕಳಿಸಿದೆ, ಇನ್ನೂ ಹೆಚ್ಚು ಸುಳ್ಳು ಅಂತ ಹೇಳಿದರೆ ಮೆಡಿಕಲಿಗೆ ಕಳಿಸಿದ್ದೆ ಅಂತೇಳಿ. ಮೆಡಿಕಲಲ್ಲಿ ತಗೊಂಬಂದು ಟ್ಯಾಬ್ಲೆಟ್ನ ನುಂಗಿ ಪ್ರಾಣ ಉಳಿಯೋದು ಸಾಧ್ಯತೆ, ಆ ರೀತಿಯಾದಂಥ ಅನಿವಾರ್ಯತೆ ಕಂಡು ಬರೋದಿಲ್ಲ. ಎಲ್ಲರೂ ಹೇಳಿದರೆ ಈಗ ನಾವು ಎಲ್ಲರ ಸ್ಪಾಟ್ ಫೈನ್ ಆಗ್ತಾ ಇರ್ತೀವಿ, 2 ವೀಲರ್ ವಿತೌಟ್ ಹೆಲ್ಮೆಟ್ ಅಥವಾ ಮೈನರ್ ಯಾರು ಡ್ರೈವ್ ಮಾಡ್ತಾರೆ, ತ್ರಿಬಲ್ಸ್ ಯಾರು ಡ್ರೈವ್ ಮಾಡ್ತಾರೆ ಅವರಿಗೆಲ್ಲ ಫೈನ್ ಆಗ್ತಿರ್ತೀವಿ.
ಆ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಎಲ್ಲ ತಾಯಿಗಳದ ಗೋಳು ಏನಂತ ಹೇಳಿದ್ರೆ ಮಗನಿಗೆ ಇದಕ್ಕೆ ಹಾಸ್ಪಿಟಲ್ಗೆ ಅಥವಾ ಮೆಡಿಕಲ್ ಶಾಪಿಗೆ ಹೋಗಿ ಟ್ಯಾಬ್ಲೆಟ್ ತಗೊಂಬರೋದಕ್ಕೆ ಕಳಿಸಿದ್ವಿ ಅಂತೇಳಿ. ಇದನ್ನೇ ಸುಳ್ಳು ಹೇಳ್ತಾರೆ. ಸೊ ಆ ಯಾವುದು ಸುಳ್ಳು ಹೇಳಂತಹ ಸನ್ನಿವೇಶಕ್ಕೆ ನೀವು ಕಾರಣರಾಗಬೇಡಿ. ಜೊತೆಗೆ ನೀವೇನು 18 ವರ್ಷ ತುಂಬಿದ ಮೇಲೆ ನೀವು ವ್ಯಾಲಿಡ್ DL ತಗೊಂಡು ಆದಮೇಲೂ ಸಹ ಡ್ರೈವ್ ಮಾಡೋ ಸಂದರ್ಭದಲ್ಲಿ ನಮ್ಮ ಕಾನ್ಷಿಯಸ್ ಎಲ್ಲ ಡ್ರೈವಿಂಗಲ್ಲೇ ಇರಬೇಕು. ಇತ್ತೀಚೆಗೆ ನಮ್ಮಲ್ಲಿ ಡಿಸ್ಟರ್ಬೆನ್ಸ್ ನಮ್ಮ ಅಟೆನ್ಷನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಬಹಳಷ್ಟು ಈವೆಂಟ್ಗಳು ನಮ್ಮ ಸೊಸೈಟಿಯಲ್ಲಿ ನಡೀತಾ ಇದೆ. ಈವನ್ ಆಲ್ಸೋ ನೀವೆಲ್ಲ ಇನ್ಸ್ಟಾಗ್ರಾಮ್ನೆಲ್ಲ ನೋಡ್ತಾ ಇರ್ಬೋದು, ನಾವು ನೋಡ್ತೀವಿ. ಚೂರು ಬೇಜಾರಾದರೆ ನಾವು ಇನ್ಸ್ಟಾಗ್ರಾಮ್ಗೆ ಹೋಗ್ತೀವಿ, ಸ್ಕ್ರಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಮ್ಮಲ್ಲಿ ಸ್ವಲ್ಪ ಪ್ರಮಾಣದ ಏನು ಬೇಜಾರು ಅಂತ ಅಥವಾ ಎಂಟರ್ಟೈನ್ಮೆಂಟ್ ಇಲ್ಲದೆ ನಾವು ಇರೋದಕ್ಕೆ ನಾವು ಇಷ್ಟಪಡೋದಿಲ್ಲ. ಅಂಥ ಲೈಫಲ್ಲಿ ನಾವು ಬಂದುಬಿಟ್ಟಿದ್ದೀವಿ. ಈ ಥರ ಎಂಟರ್ಟೈನ್ಮೆಂಟನ್ನು ನಾವು ಕಡೆಗೆ ಅಪ್ರೋಚ್ ಆಗ್ತಾ ಹೋದಾಗ ನಮ್ಮ ಕಾನ್ಸಂಟ್ರೇಷನು ಸಹ ಒಂದೇ ಕಡೆ ನಿಲ್ಲೋದಿಲ್ಲ. ಅದು ನಾವು ಡ್ರೈವ್ ಮಾಡಬೇಕಾದ್ರೆ ಮಧ್ಯದಲ್ಲಿ ಡಿಸ್ಟರ್ಬೆನ್ಸ್ ಬರ್ತಾ ಇರ್ತದೆ. ಒಂದು ಮೊಬೈಲ್ ರಿಂಗ್ ಆಗ್ಬೋದು, ಅಥವಾ ಯಾವುದೋ ಒಂದು ನೋಟಿಫಿಕೇಷನ್ ಏನೋ ಒಂದು ಬರ್ಬೋದು. ನೋಟಿಫಿಕೇಷನ್ ಬಂದ ಕೂಡಲೇ ನಮಗೆ ರಪ್ಪ ಅಂತ ಮೊಬೈಲ್ನ ತೆಗೆದುಬಿಟ್ಟು ಅದರಲ್ಲಿ ಇರೋಂಥದ್ದನ್ನು ರೀಡ್ ಮಾಡಬೇಕು ಅಥವಾ ಏನೋ ನೋಡಬೇಕದು. ಆ ರೀತಿಯೇ ತಮ್ಮ ತಲೆ ಓಡ್ತದೆ. ಸಣ್ಣ ನೋಟಿಫಿಕೇಷನ್ ಆಲ್ಸೋ ನಮ್ಮ ಮೈಂಡನ್ನು ಡಿಸ್ಟರ್ಬ್ ಮಾಡುತ್ತೆ. ಕೆಲವರು ಇನ್ನೂ ಬೈಕಲ್ಲಿ ಒಂದು ಕಡೆ ಹೀಗೆ ಇಟ್ಕೊಂಡಿರ್ತಾರೆ, ಒಂದು ಕಡೆಗೆ ಹೆಲ್ಮೆಟನ್ನ ಕೈಯಲ್ಲಿ ಹಾಕ್ಕೊಂಡಿರ್ತಾರೆ. ಅವರು ಯಾವ ಡೈರೆಕ್ಷನ್ಲಿ ಡ್ರೈವ್ ಮಾಡ್ತಾರೆ ಗೊತ್ತೇ ಆಗೋದಿಲ್ಲ. ಮೊನ್ನೆ ನಮ್ಮಲ್ಲಿ ನಿಮ್ಮ 16 ಶಾಲೆಗೆ ಕ್ರಾಸ್ ಆಗ್ತದೆ ಹೈವೇಲ್ಲೇ ಒಂದು ಆಕ್ಸಿಡೆಂಟ್ ಆಯಿತು. ಒಂದು ಆಕ್ಸಿಡೆಂಟ್ ಆಗಿದೆ. ಆ ಆಕ್ಸಿಡೆಂಟನ್ನು ನೋಡೋಕ್ಕೆ ಇನ್ನೊಬ್ಬ ಬೈಕ್ನ ನಿಲ್ಲಿಸಿದ, ಅವನದು ಆಕ್ಸಿಡೆಂಟ್ ಆಗಿದೆ. ನಮ್ಮ ಮನಸ್ಸು ಯಾವ ರೀತಿ ಇದೆ ಅಂತೇಳಿದರೆ ಅಲ್ಲಿ ಆಗುವಂಥ ವಿಷಯಗಳನ್ನು ಇಮಿಡಿಯೇಟಾಗಿ ಅದಕ್ಕೆ ಕಣ್ಣು ನಮ್ಮ ಏನು ಪಂಚೇಂದ್ರಿಯ ಅದಕ್ಕೆ ಇಮಿಡಿಯೇಟಾಗಿ ಅದಕ್ಕೆ ರೆಸ್ಪಾಂಡ್ ಮಾಡೋಕ್ಕೆ ನೋಡುತ್ತೆ. ಆಗಿರೋದು ಆಗಿದೆ. ನಾನಿರೋದು ಎಲ್ಲಿದ್ದೀನಿ, ಡೇಂಜರಸ್ ಪೊಸಿಷನಲ್ಲಿ ಹೈವೇಯಲ್ಲಿ ಇದ್ದೀನಿ, ನನ್ನ ಹಿಂದುಗಡೆ ಯಾರಿದ್ದಾನೆ, ಇವನ್ನೆಲ್ಲ ನಾವು ಯಾರು ಸಹ ಯೋಚನೆ ಮಾಡೋದಿಲ್ಲ. ಸಡನ್ನಾಗಿ ಗಾಡಿ ನಿಲ್ಲಿಸೋದು ಅಥವಾ ಮೊಬೈಲ್ ಬರುವಂಥ ಕರೆಗಳನ್ನು ಸಡನ್ನಾಗಿ ರಿಸೀವ್ ಮಾಡೋದು, ಅದನ್ನು ಯಾವುದೇ ಕಾರಣಕ್ಕೂ ನಾವು ಮಾಡಲಿಕ್ಕೆ ಹೋಗಬಾರ್ದು. ಒಂದೊಂದು ಜೀವವೂ ಸಹ ಅಮೂಲ್ಯವಾಗಿರುತ್ತೆ. ನೀವು ಈ ಮಾತನ್ನು ಕಡ್ಡಾಯವಾಗಿ ನೀವು ಮುಂದಿನ ಜೀವನಮಾನದಲ್ಲಿ ನೀವೆಲ್ಲ ಫಾಲೋ ಮಾಡ್ತೀರಂತ ಅಂದ್ಕೊಂಡಿದ್ದೀನಿ. ಇನ್ನು ನನಗಿಂತ ನಾವೆಲ್ಲ ಆಕ್ಸಿಡೆಂಟ್ ಆಗಿ ಬಾಡಿನ ಶಿಫ್ಟ್ ಮಾಡಿದ ಮೇಲೆ ಡೆತ್ ಆದರೆ ಆ ಮಾರ್ಚರಿಯಲ್ಲಿ ನಾವು ಕೆಲವೊಂದು ಸೀನ್ಗಳನ್ನೆಲ್ಲ ನೋಡ್ತೀವಿ. ಏನು ಸೀನ್ ನೋಡ್ಬೋದು? ಒಂದು ತಂದೆ ತಾಯಿಗೋ, ಅಕ್ಕ ತಂಗಿಗೋ, ಒಂದು ಕ್ಲೋಸ್ ಫ್ರೆಂಡ್ಸಿಗೋ ಅರ್ಧ ಗಂಟೆ ಹಿಂದೆ ಇದ್ದಂತಹ ಒಬ್ಬ ಸ್ನೇಹಿತ ಶವವಾಗಿ ಆ ಒಂದು ಮಾರ್ಚರಿಯಲ್ಲಿ ಮಲಗಿರ್ತಾನೆ. ಆ ಸೀನರಿಗಳೆಲ್ಲ ನೋಡ್ತೀವಿ ನಾವು. ಯಾರಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡ್ದ? ಅವನ ನೆಗ್ಲಿಜೆನ್ಸಿಂದನೇ ಪ್ರಾಣ ತ್ಯಾಗ ಮಾಡಿದ್ದಾನೆ. ಅದು ಹೃದಯ ವಿದ್ರಾವಕವಾದಂತಹ ಘಟನೆಗಳು ನಾವು ಮಾರ್ಚರಿಯಲ್ಲಿ ನೋಡ್ತೀವಿ. ಇನ್ನು ನಮಗಿಂತ ಇನ್ನೂ ಸಹ ಬೇಗನೆ ರೆಸ್ಪಾಂಡ್ ಮಾಡ್ತಿದ್ರಿ ಇಲ್ಲಿ ಜಮಾಲ್. ಯಾವುದೇ ನಮ್ಮ ಇಲ್ಲಿ ನಿಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಅರ್ಥಪೂರ್ಣವಾಗಿ ಆಗಬೇಕು ಅನ್ನೋ ಉದ್ದೇಶದಲ್ಲಿ ಆಯೋಜಕರೆಲ್ಲ ಸೇರಿ ಒಬ್ಬರಿಗೆ ಸನ್ಮಾನ ಮಾಡಬೇಕಂತೇಳಿ ಜಮಾಲ್ ನಿಮ್ಮ ಸ್ಟೇಜ್ ಮುಂದೆ ಇದ್ದಾರೆ. ಅವ್ರು ನೆಕ್ಸ್ಟ್ ಸನ್ಮಾನ ಮಾಡ್ತಾರೆ. ಅವರು ಸಹ ಅವರ ಅನುಭವಗಳನ್ನ ಹೇಳ್ಬೋದು. ರಸ್ತೆಯಲ್ಲಿ ಹೋಗುವಂತಹ ಒಂದೊಂದು ಪ್ರಾಣವೂ ಸಹ ಯಾವುದೇ ಒಂದು ತ್ಯಾಗನೋ ಬಲಿದಾನನೋ ಆಗೋದಿಲ್ಲ. ಅದೊಂದು ನೆಗ್ಲಿಜೆನ್ಸಿಯ ಆಫ್ಟರ್ ಆಲ್ ಡೆತ್ ಮಾತ್ರ ಆಗಿರ್ತದೆ. ಆ ರೀತಿಯಾಗಿ ಪ್ರಾಣವನ್ನು ಕಳ್ಕೊಳೋದು ಬೇಡ. ಆ ರೀತಿಯೂ ಸಹ ಪರ್ಮನೆಂಟ್ ಡಿಸಬಿಲಿಟಿ ನಮಗೆ ಯಾರಿಗೂ ಬರಬಾರ್ದು ಅನ್ನೋ ಉದ್ದೇಶದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಅಟ್ಲೀಸ್ಟ್ ನಾವು ಏನು ಹೇಳಿದ್ದೀವಿ ಆ ವಿಷಯವನ್ನು ನಿಮ್ಮ ಮನೆಯಲ್ಲಿರುವಂಥ ಅಣ್ಣಂದಿರಿಗೆ, ಅಕ್ಕ ತಂಗಿಯರಿಗೆ, ತಂದೆ ತಾಯಿಯರಿಗೆ ನೀವು ಹೇಳಬೇಕು. ನಿಮ್ಮ ಮನೆಯಲ್ಲಿರುವಂತಹ ವೆಹಿಕಲ್ಗಳಿಗೆ ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲ, ಇನ್ಶೂರೆನ್ಸ್ ಇಲ್ಲ, ಅಥವಾ ನಿಮ್ಮ ತಂದೆನೇ ಕೆಲವೊಂದು ಸಂದರ್ಭದಲ್ಲಿ DL ಮಾಡಿಸ್ಕೊಂಡಿರೋದಿಲ್ಲ, ಪೊಲೀಸರ ಕೈಗೆ ಸಿಕ್ಕಿರೋದಿಲ್ಲ ಅನ್ನೋ ಉದ್ದೇಶದಲ್ಲಿ ಓಡಿಸ್ತಾ ಇರ್ತಾರೆ. ನೀವು ಅದನ್ನೆಲ್ಲ ಹೋಗಿ ವೆರಿಫೈ ಮಾಡಿ ಕೂಡಲೇ ಫಿಟ್ನೆಸ್ ಸರ್ಟಿಫಿಕೇಟ್ ಮಾಡಿಸ್ಬೇಕು, ಅದಕ್ಕೆ ಇನ್ಶೂರೆನ್ಸ್ ಮಾಡಿಸ್ಬೇಕು, DL ಮಾಡಿಸ್ಕೋಬೇಕು. ಇವೆಲ್ಲ ಮಾಡಿಸಿ ಆದಮೇಲೂ ಸಹ ರಸ್ತೆಯಲ್ಲಿ ಓಡಿಸ್ಬೇಕಾದ್ರೆ ಮೊಬೈಲ್ ಫೋನ್ನ ಯೂಸ್ ಮಾಡಬಾರ್ದು. ತಡವಾದರೂ ಪರವಾಗಿಲ್ಲ, ಅಲ್ಲಿ ಏನಾರು ನಾವು ಹೋಗಿ ಒಂದು ರೀಚ್ ಆಗುವಂಥ ಪ್ಲೇಸಲ್ಲಿ ಒಂದು 10 ನಿಮಿಷ ತಡವಾಗಿ ರೀಚ್ ಆದರೂ ಪರವಾಗಿಲ್ಲ, ಅಲ್ಲಿ ಬೈಸ್ಕೊಂಡ್ರೂ ಪರವಾಗಿಲ್ಲ,
ಅವಸರವಾಗಿ ನಾವು ಡ್ರೈವ್ ಮಾಡೋದು, ಅಲ್ಲಿ ಹೋಗಿ ನೀವು ಶಬಾಷ್ಗಿರಿ ಅನುಭವಿಸೋಕ್ಕಿಂತ ಒಂದು 10 ನಿಮಿಷ ಮುಂಚಿತವಾಗಿ ಎದ್ದೇಳಬೇಕು ಮನೆಯಲ್ಲಿ. ಇವನ್ನೆಲ್ಲ ಫಾಲೋಅಪ್ ಮಾಡಿದ್ರೆ ಸರ್ಟೈನ್ ನಂಬರ್ ಆಫ್ ಕೇಸಸನ್ನು ಕಡಿಮೆ ಮಾಡ್ಬೋದು. ಜೊತೆಗೆ ಸಂತೋಷವಾದಂಥ ಸಂಸಾರದಲ್ಲಿ ದುಃಖಕ್ಕೆ ಎಡೆ ಮಾಡಿ ಕೊಡದೇ ಇರ್ಬೋದು ಅಂತೇಳಿ ಹೇಳ್ತಾ, ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ರಜಲಾ ಮೇಡಮ್ ಅವರು ಸುಮಾರು ಬಾರಿ ಫೋನ್ ಮಾಡಿದರು, ಇನ್ನು ಕಾರ್ಯಕ್ರಮನ ಮಾಡಬೇಕು ಅಂತೇಳಿ. ಅದ್ರ ಜೊತೆಗೆ ನಾವು ಬೇರೆ ಬೇರೆ ಕೇಸ್ಗಳಲ್ಲೂ ಸಹ ನಾವು ಬ್ಯುಸಿಯಾಗಿದ್ದರಿಂದ ನಮ್ಮ ASI ರಾಜೇಶ್ ಅವ್ರ ಜೊತೆ ಎಲ್ಲ ಕೋಆರ್ಡಿನೇಟ್ ಮಾಡಿದರು. ಅದಕ್ಕೆ ಸರಿಯಾಗಿ ಅದಮಾರು ಶಿಕ್ಷಣ ಸಂಸ್ಥೆಯ ಮುಖ್ಯೋಪಾಧ್ಯಾಯರು, ಪ್ರಾಂಶುಪಾಲರು ನಿಮ್ಮನ್ನೆಲ್ಲರನ್ನೂ ಸಹ ಕಳಿಸ್ಕೊಟ್ಟು ನಮ್ಮ ಅಟ್ಲೀಸ್ಟ್ ನಮ್ಮ ಪಡುಬಿದ್ರೆ ಪೇಟೆಯಲ್ಲಿರುವಂತಹ ಜನರಿಗಾದರೂ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದ ಮಾಹಿತಿ ರವಾನೆ ಆಗಲಿ ಅಂತೇಳಿ ಒಂದು ಕಾರ್ಯಕ್ರಮ ಮಾಡಿತ್ತು. ಸೊ ಇವರೆಲ್ಲರಿಗೂ ಸಹ ನಾನು ಒಂದೇ ಮಾತಲ್ಲಿ ಧನ್ಯವಾದಗಳನ್ನು ಹೇಳ್ತಾ, ಅವಕಾಶಕ್ಕಾಗಿ ಎಲ್ಲರಿಗೂ ಸಹ ಧನ್ಯವಾದಗಳು. So your words are heart-touching. Hope we all follow with the slogan, follow rules today and live tomorrow. I repeat, follow rules today to live tomorrow. Thank you, sir. May I request Sri Pudilingam to speak few words on this occasion. ಎಲ್ಲರೂ ಒಂದು ಜೋರಾಗಿ ಒಂದು ಚಪ್ಪಲಿ ಹೊಡೆಯೋಣ. ಯಾಕಂದರೆ ಇದು ಒಂದು 3 ಟೀಮ್ ಸೇರಿ ಇದು 1 ಅವರ್ ಪ್ರೋಗ್ರಾಮ್ ಇನಿಷಿಯೇಟ್ ಮಾಡಿದ್ದಾರೆ. ನಮ್ಮ ಸ್ಕೂಲ್ ಇರಲಿ, ನಮ್ಮ ಕಂಪನಿ ಇರಲಿ, ಆಮೇಲೆ ಪೊಲೀಸ್ ಸ್ಟೇಷನ್ ಇರಲಿ, ಇದು ಎಲ್ಲರ ಎಫರ್ಟ್ಸ್ ಇದೆ. ಎಲ್ಲರೂ ಸೇರಿ ಒಂದು ಚಪ್ಪಲಿ ಹೊಡೆಯೋಣ. ಒಳ್ಳೆ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಯಾಕೆ ಇದು ಈ ಪ್ರೋಗ್ರಾಮ್ ನಾವು ಕಿಡ್ಸ್ ಕಡೆ ಮಾತಾಡಬೇಕು. ಓಕೆ, ಅಬ್ದುಲ್ ಕಲಾಂ ಜಿ ಅವುಗಳು ಹೇಳುವಾಗ, ಇಫ್ ಯು ವಾಂಟ್ ಟು ಬ್ರಿಂಗ್ ದ ಚೇಂಜ್, ಯು ಚೇಂಜ್ ದ ಮೈಂಡ್ ಆಫ್ ಅ ಕಿಡ್ಸ್, ನಾಟ್ ಟು ದ ಎಲ್ಡರ್. ಕರೆಕ್ಟಾ? ಸೊ ಯಾವುದು ಚೇಂಜ್ ತೊಗೊಂಬರ್ಬೇಕಾದ್ರೆ ನಾವು ನಿಮ್ಮ ಕಡೆಯಿಂದ ತೊಗೊಂಬರ್ಬೇಕು. ಓಕೆ, ನಮ್ಮ ಶಕ್ತಿವೇಲ್ ಸರಿಗೆ ತುಂಬ ನಮ್ಮ ಕಡೆ ಮಾತಾಡಿದ್ರು. ಆಲ್ಮೋಸ್ಟ್ ಎಲ್ಲ ಬಗ್ಗೆನೇ ಹೇಳಿದರು. ಇನ್ಶೂರೆನ್ಸ್ ಬಗ್ಗೆ, ಯಾವ್ಯಾವ ಆಕ್ಸಿಡೆಂಟ್ ನಾವು ಇಲ್ಲಿ ಎಷ್ಟು ನಡೀತದೆ ಎಲ್ಲ ಮಾತಾಡಿದರು. ಇದೆಲ್ಲ ಯಾಕೆ ನಡೀತದೆ, ಈ ಆಕ್ಸಿಡೆಂಟ್ಸ್ ಯಾಕೆ ಯಾವ ಕಾರಣಕ್ಕೆ ಆಗುತ್ತೆ? ಫಸ್ಟ್ ಆಫ್ ಆಲ್ ನಿಮ್ಮದು ರೂಟ್ ಕಾಸ್ ನೀವು ನೋಡುವಾಗ, ಅನಲೈಸ್ ಮಾಡುವಾಗ, ಇದು ಎಲ್ಲ ಆಕ್ಸಿಡೆಂಟ್ ಮೂಲ ಕಾರಣ ಒಂದೇ. ಏನು ಯಾರಿಗೆ ಗೊತ್ತಾ? ನಮ್ಮದು ಸೆಲ್ಫ್ ಡಿಸಿಪ್ಲಿನ್. ಯಾಕಂದ್ರೆ ನಾನೇ ವೈಲೇಟ್ ಮಾಡೋದು ರೂಲ್ಸು. ಕರೆಕ್ಟಾ? ನಾನೇ ಇನ್ಸ್ಟ್ರಕ್ಷನ್ ಫಾಲೋ ಅಪ್ ಮಾಡಲ್ಲ. ಅದಕ್ಕೆ ನಮ್ಮದು ಪೊಲೀಸ್ ಸಾಹೇಬರು ಬಂದು ರೋಡಲ್ಲಿ ನಿಲ್ಸ್ಕೊಂಡು ನಮಗೆ ಹೆಲ್ಮೆಟ್ ಕೇಳ್ತಾರೆ, ನಮ್ಮದು ಲೈಸೆನ್ಸ್ ಕೇಳ್ತಾರೆ. ಯಾಕೆ ಕೇಳ್ತಾರೆ? ಯಾಕಂದ್ರೆ ಅವ್ರಿಗೆ ನಮ್ಮದು ಲೈಫ್ ಉಳಿಯೋಕ್ಕೆ ಅವರು ನಮ್ಮ ಕಡೆ ನಮ್ಮ ಲೈಫ್ ಸೇವ್ ಮಾಡೋಕ್ಕೆ ಈ ಥರ ಎಲ್ಲ ಅವರು ಸೇಫ್ಟಿ ಇರಬೇಕಂಗೋಸ್ಕರನೇ ಕೇಳ್ತಾರೆ. ಕರೆಕ್ಟಾ? ಸೊ ನಮ್ಮದು ರೆಸ್ಪಾನ್ಸಿಬಿಲಿಟಿ ಏನು? ಟ್ರಾಫಿಕ್ ರೂಲ್ಸ್ ಫಾಲೋ ಅಪ್ ಮಾಡಬೇಕು. ರೋಡ್ ರಿಲೇಟೆಡ್ ಇರಲಿ, ಸಪೋಸ್ ಯಾರಾದರೂ ಒಂದು ಏಜ್ ಜಾಸ್ತಿ ಇರೋರು ರೋಡಲ್ಲಿ ಇವ್ರಿಗೆ ಕ್ರಾಸ್ ಮಾಡೋಕ್ಕೆ ಹೆಲ್ಪ್ ಮಾಡಿರಿ. ಟ್ರಾಫಿಕ್ ರೂಲ್ಸ್ ಫಾಲೋ ಅಪ್ ಮಾಡಿರಿ. ಆಮೇಲೆ ಪ್ರಾಪರ್ ಡಾಕ್ಯುಮೆಂಟೇಷನ್ ಮೇಂಟೈನ್ ಮಾಡಿರಿ. ಸಾರಿ ಎಲ್ಲ ಪ್ರಕಾರ ಇವತ್ತೆಲ್ಲ ಎಲ್ಲರೂ ಮೊಬೈಲಲ್ಲಿ ಬಿಸಿ ಇದ್ದಾರೆ. ಗಾಡಿ ಓಡ್ಸೋಕ್ಕೆ ಟೈಮಲ್ಲಿ ಸ್ಟೇರಿಂಗಲ್ಲಿ ಇಟ್ಕೊಂಡು ಮೊಬೈಲ್ ನೋಡಿಕೊಂಡು ಓಡಿಸ್ತಾರೆ. ಸೊ ಟೈರ್ಡ್ ಆಗಿದ್ದೀರಾ. ಸೊ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. Thank you, sir. It's the time to felicitate our social worker, Sri Jalaluddin Ali. So I request him to come over the stage to accept this honor. ಕೊರೋನಾ ಭೀತಿಯನ್ನು ಲೆಕ್ಕಿಸದೆ ತಕ್ಷಣ ಮಣಿಪಾಲ ರಕ್ತನಿಧಿಗೆ ಬಂದು ರಕ್ತ ನೀಡಿ ಮಾನವೀಯತೆ ಮೆರೆದ ಈಶ್ವರ್ ಮಲ್ಯ ಇವರ ಗೆಳೆತನದಲ್ಲಿ ಜಲಾಲುದ್ದೀನ್ ಅವರಿಗೆ ಸತ್ಯದ ತುಳುದೈವ ಎಂಬ ಸಂಘಟನೆಯು ಗೌರವಪೂರ್ವಕವಾಗಿ ಸನ್ಮಾನಿಸಲಾಗಿತ್ತು. ಸಮಾಜಕ್ಕಾಗಿ ತಾವು ನೀಡಿರುವ ಸೇವೆಯನ್ನು ನಾವು ಸದಾ ಸ್ಮರಿಸುತ್ತಾ ಇನ್ನು ಮುಂದೆಯೂ ತಮಗೆ ಸಮಾಜ ಸೇವೆಯನ್ನು ಒದಗಿಸುವಂಥ ಶಕ್ತಿಯು ಶ್ರೀಯುತ ದೇವರು ಕರುಣಿಸಲೆಂದು ಪ್ರಾರ್ಥಿಸುತ್ತೇವೆ. ಥ್ಯಾಂಕ್ ಯು. Sri Santosh Kanchanso is requested to come over the dais to administer the vote to the students. ಎಲ್ಲರೂ ನಾನು ಓದಿದ ನಂತರ ಓದಬೇಕಾಗಿ ಕೇಳ್ಕೊಳ್ತೇನೆ ಪ್ರತಿಜ್ಞೆಯನ್ನು.
ಗಾಯಾಳುಗಳಿಗೆ ಪ್ರಥಮ ಚಿಕಿತ್ಸೆ ಕೊಡಿಸುತ್ತೇನೆ. ಹತ್ತಿರದ ಆಸ್ಪತ್ರೆಗೆ ಸೇರಿಸಲು ಸಹಾಯ ಮಾಡುತ್ತೇನೆ. ಪೊಲೀಸರಿಗೆ ಅಪಘಾತದ ಬಗ್ಗೆ ಮಾಹಿತಿ ನೀಡುತ್ತೇನೆ. ಗಾಯಾಳುಗಳ ಜೀವ ಉಳಿಸಲು ಸಹಕರಿಸಿ ಆಪತ್ ಬಾಂಧವನಾಗುತ್ತೇನೆ. ಥ್ಯಾಂಕ್ ಯು. Any program may be incomplete without the words of President. So I request our college principal, Shri Sanjeev Naik Socho, deliver the presidential address. Over to you, sir. ಶ್ರೀಕೃಷ್ಣ ಮುಖ್ಯ ಪ್ರಾಣರನ್ನು ಸ್ಮರಿಸುತ್ತಾ ವೇದಿಕೆಯ ಮೇಲಿರುವಂಥ ಗಣ್ಯರೇ ಹಾಗೂ ನಮ್ಮ ಸಂಸ್ಥೆಗಳ ಉಭಯ ಸಂಸ್ಥೆಗಳ ಮುಖ್ಯಸ್ಥರೇ, ಪಡುಬಿದ್ರಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆದಂಥ ಶ್ರೀ ಶಕ್ತಿವೇಲೂರವರೇ ಹಾಗೂ ಉಡುಪಿ ಡಿಸ್ಟ್ರಿಕ್ಟ್ ಪೊಲೀಸ್ ಸಿಬ್ಬಂದಿ ವರ್ಗದವರೇ ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥ ಪ್ರಾಜ್ ಜಿನೆಕ್ಸ್ ಲಿಮಿಟೆಡ್ ಪದಾಧಿಕಾರಿಗಳೇ, ನಮ್ಮ ಸಂಸ್ಥೆಯ ಪ್ರೀತಿಯ ಮುದ್ದಿನ ವಿದ್ಯಾರ್ಥಿನಿಯರೇ, ಕೇಂದ್ರ ಸರ್ಕಾರದ ಆದೇಶ ಅದೇ ರೀತಿ ರಾಜ್ಯ ಸರ್ಕಾರದ ಸುತ್ತೋಲೆಯ ಪ್ರಕಾರ ಜನವರಿ ತಿಂಗಳಲ್ಲಿ ರಸ್ತೆ ಸುರಕ್ಷಾ ಸಪ್ತಾಹ ಅಥವಾ ಮಾಸಾಸನೆಯನ್ನು ಆಚರಿಸುವಂಥದ್ದು ಸರ್ಕಾರಿ ಅಧಿಕಾರಿಗಳಾದಂಥ ನಮ್ಮ ಕರ್ತವ್ಯ ಆಗಿರ್ತದೆ. ಆ ಆದೇಶವು ಸಾವಿರಾರು ಜೀವಗಳನ್ನು ಉಳಿಸುವಂಥ, ಅದೇ ರೀತಿ ಒಂದು ಜನಜಾಗೃತಿ ಮೂಡಿಸುವಂಥ ಒಂದು ಪ್ರಯತ್ನವನ್ನು ಈ ಸಂಸ್ಥೆಯಲ್ಲಿ 3 ಸಂಘಟನೆಗಳು ಅಂತೇಳಿದರೆ ಪಡುಬಿದ್ರಿ ಪೊಲೀಸ್ ಠಾಣೆ, ಉಡುಪಿ ಜಿಲ್ಲಾ ಪೊಲೀಸ್ ಠಾಣೆ ಪೊಲೀಸ್ ಸಿಬ್ಬಂದಿ ವರ್ಗ, ಅದೇ ರೀತಿ ಪ್ರಾಜ್ ಜೆನೆಕ್ಸ್ ಲಿಮಿಟೆಡ್ ಹಾಗೂ ಪೂರ್ಣಪ್ರಜ್ಞಾ ಶಿಕ್ಷಣ ಸಂಸ್ಥೆಗಳು ಸೇರಿ ಮಾಡುತ್ತಿವೆ. ಕೇಂದ್ರ ಸರ್ಕಾರ ಇದ್ದಿರಬಹುದು ಅಥವಾ ರಾಜ್ಯ ಸರ್ಕಾರ ಇದ್ದಿರಬಹುದು, ಸಾರಿಗೆ ನಿಯಮಗಳು ಇರುವಂಥದ್ದು ಸರ್ಕಾರಕ್ಕಲ್ಲ ಅಥವಾ ಪೊಲೀಸ್ ಇಲಾಖೆಗಲ್ಲ. ಆದರೆ ನಮ್ಮಂಥ ಸಾರ್ವಜನಿಕರಿಗೆ ಸಾರಿಗೆ ನಿಯಮಗಳನ್ನು ಪಾಲಿಸಿದಾಗ ಮಾತ್ರ ಅಮೂಲ್ಯ ಜೀವಗಳು ಉಳಿಬಹುದು, ಒಂದು ಸಂಸಾರದ ಅಥವಾ ವಂಶದ ಕುಡಿ ಉಳಿಬಹುದು ಅನ್ನುವಂಥದ್ದನ್ನು ನಾವು ನೀವೆಲ್ಲರೂ ಕೂಡ ಇಲ್ಲಿ ಮನಗಾಣಿಸಬೇಕು. ಪೇಪರ್ಗಳಲ್ಲಿ ನಾವು ನೋಡ್ತೇವೆ, ಓದ್ತೇವೆ. ಪೇಪರ್ನಲ್ಲಿ ಓದುವಂಥದ್ದು ಸುದ್ದಿ ಆಗಿದ್ದಿರಬಹುದು ಅಥವಾ ಮಾಹಿತಿ ಆಗಿದ್ದಿರಬಹುದು. ಆದರೆ ಜೀವಗಳನ್ನು ಕಲ್ಕೊಂಡ ತಂದೆ ತಾಯಿ ಇರಬಹುದು, ಜೀವನ ಪರ್ಯಂತ ನೋವನ್ನಿರ್ಬೋದು, ಕಷ್ಟವನ್ನಿದ್ದಿರಬಹುದು, ಒಂದು ಸಂದರ್ಭದಲ್ಲಿ ಡಿಪ್ರೆಷನ್ನಿಗೆ ಇಳಿದು ತಾವು ಕೂಡ ತನ್ನ ಮುಂದಿನ ವಂಶದ ಅಥವಾ ಸಂಸಾರದ ಕುಡಿಗಳನ್ನು ಕಲ್ಕೊಂಡಂಥ ಸಂದರ್ಭದಲ್ಲಿ ಅವರ ಜೊತೆಯಲ್ಲಿ ಅವರೂ ಕೂಡ ಹೋಗುವಂಥದ್ದನ್ನು ಪೇಪರ್ಗಳಲ್ಲಿ ನ್ಯೂಸ್ಗಳಲ್ಲಿ ನಾವು ಎಷ್ಟೋ ನೋಡ್ತೇವೆ. ಆದರೆ ಅಧ್ಯಕ್ಷೀಯ ನುಡಿಯನ್ನು ಈ ಮೂಲಕ ಕೊನೆಗೊಳಿಸ್ತಾ ಇದ್ದೇನೆ. ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಈ ಸಭೆಗೆ ಹಾಜರಿದ್ದು ಇಲ್ಲಿ ಹಾಜರಿದ್ದಂಥ ವಿದ್ಯಾರ್ಥಿಗಳಲ್ಲಿ ಒಂದು 100 ವಿದ್ಯಾರ್ಥಿಗಳಾದರೂ ಕೂಡ ಇವತ್ತಿನ ಒಂದು ಸುರಕ್ಷತೆ ನಿಯಮಗಳನ್ನು ಪಾಲಿಸಿಕೊಂಡು ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಗಾಯಾಳುಗಳಿಗೆ ಸಹಕರಿಸಿ, ರಕ್ತ ಬೇಕಾದಂಥ ಸಂದರ್ಭದಲ್ಲಿ ರಕ್ತವನ್ನು ನೀಡುವಂಥ ಪ್ರತಿಜ್ಞೆಯನ್ನು ಮಾಡಿ ಪೊಲೀಸ್ ಇಲಾಖೆಗೆ ಸಹಕರಿಸಿದರೆ ಈ ರೀತಿಯ ಕಾರ್ಯಕ್ರಮಗಳು ಸಾರ್ಥಕ ಆಗ್ತದೆ ಅಂತ ಹೇಳ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. Thank you, sir, for your presidential address. I request all the dignitaries to be seated in front of the dais to observe the PPT. A sample video of what are the things to be followed.
So these are some of the road safety tips which has been displayed now. So as Thank you, sir, for your wonderful and brightful PPT presentation. Now, Mrs. Prajwal will be in front of you to render the vote of thanks. Thank you one and all, the gathered here. So I want to give a special thanks to Padubidri Police Station, SI Setiwal sir. While ನಾನು ನಿಮ್ಮ ಹತ್ರ ಅಪ್ರೋಚ್ ಆದಾಗ ಸರ್ ಹತ್ರ ವಿದೌಟ್ ಏನು ಥಿಂಕ್ ಮಾಡದೆ ಎಸ್ ಮೇಡಮ್ ನಾವು ಮಾಡುವ ಈ ಕಾರ್ಯಕ್ರಮ ಇಂಥದ್ದು ಕಾರ್ಯಕ್ರಮ ನಾವು ಮಾಡಬೇಕು ಮಾಡಿ ಜನರಿಗೆ ರಕ್ಷಾ ಸುರಕ್ಷೆ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡಬೇಕು ನಮಗೆ ಸಹ ತುಂಬ ಇಂಥದ್ದು ಪ್ಲ್ಯಾನ್ ಇತ್ತಂತ ಹೇಳಿದ್ದೀರಿ ನಿಮ್ಮ ಜೊತೆ ನಮಗೆ ನಿಮ್ಮ ASI ಆದ ರಾಜೇಶ್ ಅವರು ಸಹ ತುಂಬ ಸಹಾಯ ಮಾಡಿದ್ದಾರೆ ಪಡುಬಿದ್ರಿ ಪೊಲೀಸ್ ಸ್ಟೇಷನ್ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಪ್ರಾಜೆನೆಕ್ಸ್ ವತಿಯಿಂದ ಆರ್ಥಿಕ ಅಭಿನಂದನೆಗಳು ಸರ್. ಈವನ್ ಐ ವುಡ್ ಲೈಕ್ ಟು ಥ್ಯಾಂಕ್ ನಮ್ಮ ಅದ್ಮಾರ್ಸ್ ಕಾಲೇಜು ಪ್ರಿನ್ಸಿಪಲ್ ಆಗಲಿ ಮೇಡಮನ್ನು ಸಹ ನಾನು ಅಪ್ರೋಚ್ ಆದೆ ಪಡುಬಿದ್ರಿ ಪೊಲೀಸ್ ಸ್ಟೇಷನ್ ಹತ್ರ ಮಾತಾಡಿದ ನಂತರ ಅವ್ರು ಹೇಳಿದರು ಯಾವುದಾದ್ರೂ ಸ್ಕೂಲ್ ಅವರನ್ನು ಸಹ ನಾವು ಅವರೊಟ್ಟಿಗೆ ಕೊಲಬ್ರೇಟ್ ಆಗುವ ಅಂತ. ಸೊ ಇಮಿಡಿಯೇಟ್ ಆಗಿ ಅದ್ಮಾರ್ ಸ್ಕೂಲಿದು ಪ್ರಿನ್ಸಿಪಲ್ ಅವರು ಸಹ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಕಾಲೇಜಿನ ಎಲ್ಲ ಅಧ್ಯಾಪಕ ವೃಂದದವರಿಗೂ ನನ್ನ ಪ್ರಾಜೆನೆಕ್ಸ್ನ ವತಿಯಿಂದ ಆರ್ಥಿಕ ಅಭಿನಂದನೆಗಳು. ಸರ್ಕಲ್ ಇನ್ಸ್ಪೆಕ್ಟರ್ ಐ ವೆರಿ ಹ್ಯಾಪಿ ಸರ್ SI ಸರ್ ಅವರೇ ಅವರಿಗೆ ಸಹ ಒಂದು ಧನ್ಯವಾದ ನಮ್ಮ ಪರವಾಗಿ ನಾನು ಸಹ ಕಾಲ್ ಮಾಡಿ ಹೇಳ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಆಲ್ ದಿ ಸ್ಟೂಡೆಂಟ್ಸ್ ಆಫ್ Admar Mud School. Thank you. See you soon all once again.